ಅಕ್ಕ ಅಕ್ಕ ಚೆನ್ನಾಗಿದ್ದೇನೆ ಅಕ್ಕ. ಯಾವಾಗ ಬಂದೆ? ಸ್ವಲ್ಪ ತಾಯ್ತು ರೇ ಅಕ್ಕ. ಅಮ್ಮ ನಾನು ಆವಾಗಲೇ ಬಂದ್ವಿ. ನೀವೆಲ್ಲ ಹೋಗಿದ್ರಲ್ಲ, ಅದಕ್ಕೆ ನಾವು ಇಲ್ಲೇ ಇದ್ವಿ, ನಿಂತ್ಕೊಂಡಿದ್ವಿ. ಬರೀ ಕುಕ್ಕಳನಿ. ಚೆನ್ನಾಗಿದ್ಯಾನಮ್ಮ ರಾಣಿ? ಹ್ಞೂನಪ್ಪ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ನಾವು ಎಲ್ಲ ಹೋಗಿದ್ರಿ, ನಾವು ಇಲ್ಲೇ ಇಷ್ಟೊತ್ತಕ್ಕ ಕಾಯ್ಕೊಂಡು ಕೂತ್ಕೊಂಡ್ವಿ. ಬರಲಿಲ್ವಲ್ಲ, ಎಲ್ಲ ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು. ಎಲ್ಲೋಗಿದ್ರಿ ಇಷ್ಟೊತ್ತಕ್ಕನ? ತೋಟಕ್ಕೆ ಹೋಗಿದ್ವಮ್ಮ, ಅಲ್ಲಿ ಕೆಲಸ ಇತ್ತು. ದನಗಳು ಬೇರೆ ಇದಾವಲ್ಲ, ಅದಕ್ಕೆ ಹುಲ್ಲು ಸೊಪ್ಪು ನೋಡೋಣ ಅಂತ ಹೋಗಿದ್ವಿ. ಅವು ಪಾಪ ನೀರು ಕುಡಿಸ್ಬೇಕು, ಅದಕ್ಕೆ ಅಲ್ಲಿ ಯಾರೂ ಇರಲ್ಲ, ಅದಕ್ಕೆ ಹೋಗಿದ್ವಿ. ತಡಿ ಮನೆ ಹತ್ತಕ್ಕೆ ಹೋಗೋಣ, ತಿಂಡಿ ತಿನ್ಕೊಂಬರೋಣ ಅಂತ ಬಂದ್ವಿ ಇಬ್ರು. ಈ ತಂಗಿ ಬೆಳಗ್ಗೆನೆ ತಿಂಡಿ ಮಾಡಿಕ್ಕಿ ಹೋಗಿದ್ಲು, ಅದಕ್ಕೆ ಹೋಗಿದ್ವತ್ತ. ಅಕ್ಕ ನೀನು ಬಂದಿರೋ ತುಂಬ ಖುಷಿ ಆಗ್ತಾಯಿತ್ತು ಕಣೆ. ನನಗಂತೂ ನೋಡಂಗೆ ಆಗೋಗ್ಬಿಟ್ಟಿತ್ತು ನಿನ್ನ. ಎಷ್ಟೊತ್ತಿಗೆ ನೋಡೋಣ ಅನಿಸ್ಬಿಡೋದು. ನನಗೆ ಮದುವೆ ಮಾಡಿಕೊಟ್ಟಾಗಿಂದ ಎಷ್ಟು ಬೇಜಾರಾಗೋದು ಗೊತ್ತಾ. ಒಬ್ಬಳೇ ಇದ್ದು ನನಗಂತೂ ತುಂಬ ಬೇಜಾರಾಗೋದು. ನಮ್ಮ ಅಕ್ಕ ಇದ್ದರೆ ಚೆನ್ನಾಗಿರೋದಲ್ಲ ಅಂತಿದ್ದೆ. ಹೆಂಗ ನೀನು ಬಂದಿರೋಕ್ಕಂತೂ ಖುಷಿ. ಇನ್ಮೇಲೆ ಇಲ್ಲೇ ಇರೆ, ಪಾಪು ಆಗತ್ತಕ್ಕನ. ಪಾಪು ಕರ್ಕೊಂಡು ಒಂದೇ ಸತಿ ಹೋಗಿ ಅಂತೆ. ಬಿಡೇ, ಯೋಚನೆ ಮಾಡಬೇಡ. ನೀನು ಸ್ವಲ್ಪ ದಿನ ಇಲ್ಲೇ ಇರ್ತೀನಲ್ಲ, ಇಬ್ಬರು ಚೆನ್ನಾಗೇ ಮಾತಾಡ್ಕೊಂಡಿರೋಣ. ಹೆಂಗೂ ನಿನಗೂ ಎಲ್ಲಾದರೂ ಗಂಡು ನೋಡ್ತಿದ್ದೀರೇನಮ್ಮ? ಇನ್ನೂ ಇಲ್ಲಮ್ಮ. ಎಲ್ಲಿ ನಿನ್ನ ಮದುವೆ ಮಾಡಿ ಆ ಸಾಲ ತೀರಿಸುವಾಗಲೇನೇ ನಮಗೆ ಆಗ್ತಿಲ್ಲ. ಇನ್ನು ಅವಳಿಗಿನ್ನ ಎಲ್ಲಿ? ಇನ್ನೊಂದು ಸ್ವಲ್ಪ ದಿನ ನಿಂದೆಲ್ಲ ಮಗು ಬಾಣಿತನ ಎಲ್ಲ ಮುಗಿದ್ಮೇಲೆ ನೋಡೋಣ ಹೇಳು. ಎಲ್ಲಾದರೂ ನೋಡು, ನೀವು ನಿಂಗೆ ಗೊತ್ತಿರೋರು ಯಾರನ್ನ ಇದ್ರೆ ಹೇಳಮ್ಮ, ನಾವು ನೋಡ್ತಾ ಇದ್ದೀವಿ. ಸರಿನಪ್ಪ, ನೋಡ್ತೀನಿ ಹೇಳು. ಅಳಿಯಂದ್ರೆಲ್ಲ ಚೆನ್ನಾಗಿದ್ರೇನಮ್ಮ? ನಿಮ್ಮ ಅತ್ತೆ ಮಾವ, ಅಳಿಯಂದ್ರು, ನಿಮ್ಮ ಅಕ್ಕ ಬಾವ ಎಲ್ಲ ಚೆನ್ನಾಗಿದ್ರಾ? ಹ್ಞೂನಪ್ಪ, ಎಲ್ಲ ಚೆನ್ನಾಗಿದ್ರು. ನಮ್ಮ ಅತ್ತೆ ಅಂತೂ ಇರು ಅಂತ ಹೇಳ್ತು. ನಾನೇನೆ ಅಯ್ಯೋ ಒಂದೆರಡು ದಿನ ವಾತಾವರಣ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಇವ್ರ ಅತ್ತೆ ಅಂತೂ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ನಾನು ಇಲ್ಲ ಕರ್ಕೊಂಡು ಹೋಗ್ತೀನಕ್ಕಯ್ಯ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಪ್ಪ. ಯಾಕಂತೆ ಮಗಳೇನು ಬಾಣಿತನಕ್ಕೂ ಬರಂಗಿಲ್ವಂತೆ ನಮ್ಮನಿಗೆ? ಯಾಕೆ ಎಲ್ಲ ಅವರೇ ಮಾಡ್ತಾರಂತೇನು? ಅಲ್ಲ, 5 ತಿಂಗಳಲ್ಲ ಇನ್ನನ, ಅದಕ್ಕೆ 9 ತಿಂಗಳಿಗೆ ಕಳಿಸ್ತೀವಿ ಅಂತ ಹೇಳ್ತಿದ್ರು. ಯಾಕೆ ಮುಂಚೆಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳು ಜಯಕಯ್ಯ. ಏನಮ್ಮ, ಏನು ತೊಂದ್ರೆನೂ ಇಲ್ವೇನು? ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ? ಹ್ಞೂನಪ್ಪ, ನನ್ನ ಗಂಡ ಅಂತೂ ದೇವ್ರಂತನು. ನಮ್ಮ ಅತ್ತೆ ಮಾವನು ತುಂಬ ಒಳ್ಳೆಯರು, ಚೆನ್ನಾಗಿ ನೋಡ್ಕೊತಾರಪ್ಪ. ಏನು ತೊಂದರೆ ಇಲ್ಲ, ಒಳ್ಳೆ ಮನೆಗೆ ಸಿಕ್ಕಿದ್ದೀನಿ ಹೇಳು. ನಿಮ್ಗೇನು ಯೋಚನೆ ಇಕ್ಕಬೇಡ್ರಿ, ನಾನು ಚೆನ್ನಾಗೇ ಇದ್ದೀನಿ. ನನ್ನ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಚೆನ್ನಾಗಿ ನೋಡ್ಕೊತಾರೆ. ಹೆಂಗ ಬಿಡಾಕ, ಚೆನ್ನಾಗಿದ್ರೆ ಸಾಕು. ನಿನ್ನ ಖುಷಿನೇ ನಮ್ಮ ಖುಷಿ. ಅಯ್ಯೋ ನಿನ್ಗೇನೇನೋ ಒಂಚೂರು ಚೆನ್ನಾಗಿ ನೋಡ್ಕೊಂಬಲ್ಲ ಹಂಗೆ ಹಿಂಗೆ ಅಂದರೆ ನಮಗೂ ಇಲ್ಲಿ ಯೋಚನೆ ಆಗೋಗ್ಬಿಡೋದು. ಹೆಂಗ ಮಾಡಿಕೊಟ್ಟಿದ್ದಕ್ಕೂ ಚೆನ್ನಾಗಿ ನೋಡ್ಕೊತಾರೆ. ಭಾವನು ತುಂಬ ಒಳ್ಳೆಯರು ಅಲ್ವೇನಕ್ಕ? ಹ್ಞೂನಮ್ಮ, ನಿಮ್ಮ ಭಾವ ತುಂಬ ಒಳ್ಳೆಯರು. ಅಯ್ಯೋ ಅವ್ರಂಥವ್ರನ್ನ ಮದುವೆ ಆಗೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ತುಂಬ ಒಳ್ಳೆಯರು ಅವ್ರ. ಪಾಪ ನನ್ನ ಏನು ಅಂಬಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಭಾವನು ಕರ್ಕೊಂಬರೋದು ಅಲ್ವೇನಕ್ಕ? ಒಂದು 2 ದಿನ ಇದ್ದೋಗರು. ಇಲ್ಲ ರೇಖಾ, ಅಲ್ಲಿ ಅಂಗಡಿ ಕೆಲಸ ಎಲ್ಲ ಜಾಸ್ತಿ ಐತೆ. ಅದು ಬೇರೆ ಟಿಫನ್ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದೆ. ಇವಾಗ ಎಲ್ಲ ಬಿಟ್ಟು ಬಂದರೆ ಅಲ್ಲಿ ವ್ಯಾಪಾರ ಅಷ್ಟೇ ಅಷ್ಟಕ್ಕಷ್ಟೇ ಆಗಿಬಿಡುತ್ತೆ. ಆಮೇಲೆ ಬೇರೆ ಯಾರನ್ನ ಹೊಸ್ದಾಗಿ ಓಪನ್ ಮಾಡಿಬಿಟ್ರೆ ನಮಗೆ ಲಾಸ್ ಆಗಿಬಿಡ್ತೈತೆ. ಅದಕ್ಕೆ ಎಲ್ಲೂ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಬರಮ್ಮ ನೀನು ಅಂತ ಹೇಳಿ ಕಳಿಸಿರು ನಿಮ್ಮ ಭಾವ. ನಾನು ಯಾವಾಗನ ಬರ್ತೀನಿ, ಬಂದು ನೋಡ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಅಂತ ಹೇಳಿ ಕಳಿಸಿರಮ್ಮ. ಅಕ್ಕ ಇವಾಗ ಎಷ್ಟು ತಿಂಗಳಾಗೈತೆ? 5 ತಿಂಗಳಾಗೈತೆ ಕಣೆ ರೇಖಾ. ಅದಕ್ಕೆ ಫುಲ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಡಾಕ್ಟ್ರು. ತೋರಿಸ್ಕೊಂಬಂದಿದ್ವಿ. ಎಲ್ಲ ರೆಸ್ಟ್ ಮಾಡು, ಮಗು ಆರೋಗ್ಯವಾಗೈತೆ ಅಂತ ಎಲ್ಲ ಹೇಳವ್ರೆ. ಅದಕ್ಕೆ ನಾನು ಒಂದು 2 ದಿನ ಚೆನ್ನಾಗೆ ಉಣ್ಕೊಂಡು ಇರಾನಿ ಅಂತೇಳಿ ಬಂದೆ. ಹೆಂಗ ಬಿಡಕ್ಕ, ನಾನೆಲ್ಲ ನೀಟಾಗಿ ನೋಡ್ಕೊತೀನಿ. ನಿಂಗೆ ನಿನ್ನ ಹತ್ರ ಏನು ಕೆಲಸ ಮಾಡಿಸಲ್ಲ, ಆರಾಮಾಗಿರಕ್ಕ. ನಾನೆಲ್ಲ ಕೆಲಸ ಮಾಡಿಕೊಂಡು ನಿನ್ಗೆ ಏನೇನು ಬೇಕು ಕೇಳಿ ಮಾಡಿಸ್ಕೊಂಡು ತಿನ್ನಕ್ಕ ನಾನೆಲ್ಲ ಮಾಡ್ಕೊಡ್ತೀನಿ ನಾನು ಅಮ್ಮ. ಇವಾಗ ಚೆನ್ನಾಗೆ ಉಣ್ಕೊಂಡಿರೋ ಮಗು ಚೆನ್ನಾಗಿ ದಪ್ಪಗಿರ್ತಾನೆ ನನ್ನ ಮಗ ಬರೋನು. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಈ ಸುದ್ದಿ ಕೇಳ್ಬಿಟ್ಟು. ಅದಕ್ಕೆ ನಾನು ನೀನು ಎಷ್ಟೊತ್ತಿಗೆ ನೋಡ್ತೀನೋ ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರ್ತೈತೆ ಅಂತ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಅಯ್ಯೋ ನಮಗೂ ಅಷ್ಟೇ ಖುಷಿ ಕಣೆ. ನಮಗೂ 3 ವರ್ಷ ಆಗಿ ಮಕ್ಕಳೇ ಇರಲಿಲ್ವಾ, 3-4 ವರ್ಷ ಆಗೈತೆ ಮದುವೆ ಆಗಿ, ಮಕ್ಕಳೇ ಇರಲಿಲ್ವಾ, ನಮ್ಮ ಅಕ್ಕವ್ರಿಗೂ ಇರಲಿಲ್ವಾ. ತುಂಬ ಬೇಜಾರಾಗೋದು. ಇವಾಗ ನಂಗೆ ಪಾಪು ಬರೋದಕ್ಕೆ ನಮ್ಮ ಮನೆಗೆಲ್ಲ ಖುಷಿ. ನಮ್ಮ ಅತ್ತೆಗೆ ಅದಕ್ಕೆ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಅತ್ತೆಗೂ ಮಾಮಂಗೂ ಅವ್ರಿಗೆ ಎಷ್ಟು ಖುಷಿ ಗೊತ್ತೇ. ನಿಮ್ಮ ಬಾವಂಗಂತೂ ತುಂಬ ಖುಷಿ. ಅದಕ್ಕೇನೆ ಬೇಡ ಅಂತೇಳಿ ನಮ್ಮ ಅತ್ತೆ ಹೇಳ್ತಿದ್ರು. ನಾನಿಲ್ಲ ಸ್ವಲ್ಪ ದಿನ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸುಮ್ಮನೆ ಯಾಕೆ ಅಲ್ಲಿ ಪಾಪ ಅವರಿಗೆ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ ನಮ್ಮ ಅತ್ತಿಗೆ. ಅದಕ್ಕೆ ಏನು ಬೇಡ, ಸ್ವಲ್ಪ ದಿನ ಹೋಗಿ ರೆಸ್ಟ್ ತಗೊಂಡು ಬರ್ತೀನತ್ತೆ. ಯಾಕೆ ಅವ್ರು ಅವಾಗ ಬರ್ತಾರೆ ರಮೇಶ್ ಅವರು ಅಂತ ಹೇಳ್ಬಿಟ್ಟು ಬಂದೆ. ಮಳೆ ಎಲ್ಲ ಬಂದೈತೇನಮ್ಮ ನಿಮ್ಮೂರಾಗೆ? ಎಲ್ಲ ಬೆಳೆ ಇಕ್ತಾವ್ರೇನು? ಹ್ಞೂನಪ್ಪ, ಮಳೆ ಎಲ್ಲ ಬಂದೈತೆ, ಬೆಳೆನೂ ಇಕ್ತಾವ್ರೆ. ನಾವು ಕಡಲೆ ಗಿಡ ಹಾಕ್ಬೇಕು. ನಮ್ಮ ಮಾಮ ಹೇಳ್ತಿತ್ತು ಕಡಲೆ ಗಿಡ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ನಾವು ಇಟ್ಟಿದ್ದೀವಮ್ಮ ಎಲ್ಲನ ಬೆಳೆನ. ಇವಾಗೆಲ್ಲ ಮಳೆ ಬಂದೈತೆ ಗೇಯಿಸಿ ನಾವು ಕಡಲೆ ಬೀಜ, ರಾಗಿ ಎಲ್ಲ ಹಾಕಿದ್ದೀವಿ. ಮುಸ್ಕಿನ ಜೋಳ ಎಲ್ಲ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್,
ನಮ್ಮ ಮನೆ ಮಗಳು ಬಂದಿದ್ದಾಳೆ, ನಮಗಂತೂ ಖುಷಿ ಆಗ್ತಾ ಐತಿ. ನನ್ನ ದೊಡ್ಡ ಮಗಳು, ನನಗಂತೂ ತುಂಬ ಖುಷಿ ಆಗ್ತಾ ಐತಿ. ಅವಳು ಬಂದಿರೋದಕ್ಕೆ ಆಗಲೂ 3 ವರ್ಷ ಆಗಿತ್ತು. ಅವಳು ಜಾಸ್ತಿ ಬಂದಿರಲಿಲ್ಲ. ಇವಾಗ ಬಾಣಿತನ ಮಾಡ್ಕೊಂಡೆ ಮುಗಿಸ್ಕೊಂಡೆ ಹೋಗ್ತೀನಿ ಅಂತ ಇದ್ದಾಳೆ, ಬಂದವಳೆ. ನಮಗೆ ತುಂಬ ಖುಷಿ ಆಗ್ತಾ ಐತಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಹೊಸ ವಿಡಿಯೋಗಳಿಗಾಗಿ.